ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಯು ಪಿ ವಾರಿಯರ್ಸ್ ವುಮೆನ್ಸ್ ಮ್ಯಾಚ್ ಇದೆ. ಆರ್ ಸಿ ಬಿ ಅವರು ಸ್ಟಾರ್ಟಿಂಗ್ ಆಫ್ ದ ಲೀಗ್ ಫೇಸಲ್ಲಿ ಸಖತ್ತಾಗಿ ಮ್ಯಾಚ್ಗಳಾಡಿ ಬ್ಯಾಟಿಂಗ್ ಆಡಿ ಬೌಲಿಂಗ್ ಮಾಡಿ ಬೇರೆ ಬೇರೆ ಮ್ಯಾಚಲ್ಲಿ ಬೇರೆ ಬೇರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. 5 ಕನ್ಸಿಕ್ಯೂಟಿವ್ ವಿನ್ಸ್ನ ನಾವು ಪಡ್ಕೊಂಡು ಅದೇ ನೆಕ್ಸ್ಟ್ 2 ಮ್ಯಾಚು ವಡೋದರಾಗಿ ಬಂದಮೇಲೆ 1 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತಿದ್ದೀವಿ. ಹಾಗಾಗಿ ಯು ಪಿ ವಾರಿಯರ್ಸ್ ಕೂಡ ಒಳ್ಳೆ ಟೀಮ್. ಅವ್ರದ್ದು ಸೋಫಿ ಅಗಸ್ಟನ್ ಆಗಿರ್ಬೋದು, ಮೆಗ್ಲ್ಯಾನಿಂಗ್ ಆಗಿರ್ಬೋದು, ದೀಪ್ತಿ ಶರ್ಮಾ ಆಗಿರ್ಬೋದು, ಡಿಯಾಂದ್ರ ಡಾಟಿನ್ ಆಗಿರ್ಬೋದು, ಸಖತ್ತಾಗಿ ಟೀಮನ್ನು ಕಟ್ಕೊಂಡಿದ್ದಾರೆ. ಆದರೆ ಅವ್ರು ಈ ಸೀಸನ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು ಯು ಪಿ ವಾರಿಯರ್ಸ್ ಅವ್ರಿಗೆ. ನಮ್ಮ ಆರ್ ಸಿ ಬಿ ಅವರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಅವ್ರು ಯಾಕೆಂದರೆ ಅವರು ಪಾಯಿಂಟ್ಸ್ ಟೇಬಲ್ ಲಾಸ್ಟಲ್ಲಿ ಇದ್ದಾರೆ. ಇನ್ನೂ ಕೂಡ ಯು ಪಿ ವಾರಿಯರ್ಸ್ಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವಂಥ ಅವಕಾಶ ಇದೆ. ಅವ್ರನ್ನ ಹಂಗೆ ನಾವು ಹೊಡೆದ್ಬಿಟ್ಟು ಮನೆಗೆ ಕಳಿಸ್ಬಿಟ್ರೆ ಒಳ್ಳೆಯದು. ಯಾಕೆಂತೇಳಿದ್ರೆ ನಮಗೆ ನಮ್ಮನ್ನ ಯಾರು ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾವು ಜಾಸ್ತಿ ಸೋತ್ರೂ ಪರವಾಗಿಲ್ಲ, ನಾವು ಫೈನಲ್ಗೆ ಹೋಗ್ಬೋದು. ಆದರೆ ಸೋತ್ಬಿಟ್ಟು ಹೋಗೋದಕ್ಕಿಂತ ಫೈನಲ್ಗೆ ನಾವು ಗೆದ್ಬಿಟ್ಟು ಹೋದ್ರೆ ನಮಗೆ ಮೂಮೆಂಟಮ್ ಸಿಗುತ್ತೆ ಮತ್ತು ಕಾನ್ಫಿಡೆನ್ಸ್ ಸಿಗುತ್ತೆ. ಯಾಕೆಂದರೆ ಸತತ 3 ಮ್ಯಾಚು ಸೋತ್ಕೊಂಡು ಫೈನಲ್ಗೆ ಹೋಗೋದು ಹೇಗಿದೆ, 1 ಮ್ಯಾಚ್ ಗೆದ್ಬಿಟ್ಟು ನಾವು ಫೈನಲ್ಗೆ ಹೋಗೋದು ಹೇಗಿದೆ. ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ಕೊಂಡು ಬಂದರು. ಬ್ಯಾಟಿಂಗ್ ಸ್ವಲ್ಪ ಪವರ್ ಪ್ಲೇಲಿ ಕೊಲ್ಯಾಪ್ಸ್ ಆಗೋಗ್ತಾ ಇದೆ ಅಂತಲೇ ಹೇಳೋದು. ಪವರ್ ಪ್ಲೇಲಿ 4-5 ವಿಕೆಟ್ ಕಳ್ಕೊಬಿಡ್ತಾ ಇದ್ದಾರೆ. ಅದಾದಮೇಲೆ ಬಂದ್ಬಿಟ್ಟು ರಿಚಾರ್ಡ್ ಬೋಸು ಸಖತ್ ಬ್ಲೈಂಡರ್ ಇನ್ನಿಂಗ್ಸ್ ಅಂತಲೇ ಹೇಳೋದು. ಮೊನ್ನೆ ಆ ಥರ ಆಡಿದ್ದಾರೆ ಎಮ್ ಐ ಮೇಲೆ. ಇನ್ನೊಂದು 4-5 ಬಾಲ್ ಇದ್ದರೆ ರಿಚಾರ್ಡ್ ಬೋಸ್ ಅವ್ರು ಮುಗಿಸ್ಬಿಟ್ಟಿರೋರು ಮ್ಯಾಚ್ನ. ಇನ್ನು ಸ್ವಲ್ಪ ಟಾಪ್ ಆರ್ಡರಲ್ಲಿ ಸ್ಮಿತಿ ಮಂದನೋ ಇಲ್ಲ ಯಾರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದರೆ, ಜಾರ್ಜಿ ಬಾಲ್ ಆಗಿದ್ದರೆ ರಿಚಾರ್ಡ್ ಬೋಸ್ಗೆ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ರೆ ಲಾಸ್ಟ್ ಮ್ಯಾಚ್ ನಾವು ಗೆದ್ಬಿಡ್ತಾಯಿದ್ದೋ. ಇನ್ಫ್ಯಾಕ್ಟ್ ಈ ಮ್ಯಾಚ್ ಕೂಡ ಸಖತ್ತಾಗಿ ಸ್ಮಿತಿ ಮಂದನ್ ಅವರು ಬ್ಯಾಟಿಂಗ್ ಆಡಬೇಕಾಗುತ್ತೆ. ಗ್ರೇಸ್ ಹ್ಯಾರಿಸ್ ಅವರು ಒಂದು ಮ್ಯಾಚೇನೋ ಒಂದು 40+ ಮತ್ತು ಒಂದು ಮ್ಯಾಚು 80+ ಏನೋ ಹೊಡೆದ್ರು ಅಷ್ಟೇ ಗ್ರೇಸ್ ಹ್ಯಾರಿಸ್ ಅವರು. ಅದಾದಮೇಲೆ ಅವರು ಫಾರ್ಮಲ್ಲೇ ಇಲ್ಲ. ಸುಮ್ಮನೆ ಅಡ್ಡ ಬಿಸ್ಬಿಟ್ಟು ಔಟ್ ಆಗ್ತಿದ್ದಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಓವರ್ಸಲ್ಲಿ ಸ್ವಿಮ್ ಆಗುತ್ತಾ ಇರುತ್ತೆ. ಆದ ಕಾರಣದಿಂದ ಸ್ವಲ್ಪ ಬ್ಯಾಟಿಂಗ್ನ ಅಡ್ಡ ಆಡ್ದೇ ಸ್ಟ್ರೈಟ್ ಬ್ಯಾಟಲ್ಲಿ ಆಡಿದ್ರೆ ಒಳ್ಳೆಯದು. ಕ್ರಾಸ್ ಬೆಟೆಡ್ ಶಾಟ್ಗಳು ಸ್ವಲ್ಪ ನೀವು ಬ್ಯಾಟ್ಸ್ಮನ್ ಸೆಟ್ಲ್ ಆದಮೇಲೆ ನೀವು ಕ್ರಾಸ್ ಬೆಟೆಡ್ ಆಡಿದ್ರೆ ನಿಮಗೆ ಬ್ಯಾಟಿಂಗ್ಗೆ ಆಡೋಕ್ಕೆ ಈ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ನಿಮಗೆ ಸ್ಟಾರ್ಟಿಂಗ್ಗೆ ನೀವು ಕ್ರಾಸ್ ಬೆಟೆಡ್ ಆಗ್ತೀವಿ, ಸ್ವೀಪ್ ಆಡ್ತೀವಿ ಅಂತ ಹೋದರೆ ನಿಮಗೆ ಅಷ್ಟೊಂದು ಸುಲಭವಾಗಿ ರನ್ ಸಿಗೋದಿಲ್ಲ. ಆದ ಕಾರಣದಿಂದ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರೈಟ್ ಆನ್ ದಿ ಗ್ರೌಂಡ್ ಆಡಿ ಕೆಳಗೆ ಆಡಿ ಗ್ರೌಂಡ್ ಮೇಲೆ ಹೊಡೆದು 4ಗಳನ್ನ ತಗೊಂಡಾದ್ಮೇಲೆ ನೀವು ಪಿಚ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವು 6 ಹೊಡಿಬೋದು. ಅದಾದಮೇಲೆ ನೀವು ಕ್ರಾಸ್ ಬೆಟೆಡ್ ಶಾಟ್ಗಳನ್ನ ಹೊಡೆಯೋಕೆ ಅಷ್ಟು ಈಸಿ ಇಲ್ಲ ಈ ಪಿಚ್ಚಲ್ಲಿ. ನೀವು ಸೆಟ್ಲ್ ಆದಮೇಲೆ ಸ್ವಲ್ಪ ಆಡ್ಬೋದು. ಹಾಗಾಗಿ ಯು ಪಿ ವಾರಿಯರ್ಸ್ ಕೂಡ ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ಮೆಗ್ಲ್ಯಾನಿಂಗ್ ಅವರು ಲಾಸ್ಟ್ 3 ಎಡಿಷನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಫೈನಲ್ಸ್ ಕರ್ಕೋದಂಥ ಕ್ಯಾಪ್ಟನ್. ಈ ಸೀಸನ್ ಪಾಯಿಂಟ್ಸ್ ಟೇಬಲ್ ಲಾಸ್ಟಲ್ಲಿದ್ದಾರೆ. ಆದರೂ ಈ ಸೀಸನ್ ಏನು ವಿಶೇಷತೆ ಅಂದರೆ, ಈ ಸೀಸನ್ ಇನ್ನೇನು 3 ಮ್ಯಾಚ್ ಇದೆ. ಆದರೂ ಕೂಡ ಯಾರೂ ಈ ಸೀಸನಲ್ಲಿ ಎಲಿಮಿನೇಟೇ ಆಗಿಲ್ಲ. ಇನ್ನೂ ಎಲ್ಲರಿಗೂ ಒಂದು ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಯಾರೂ ಎಲಿಮಿನೇಟೇ ಆಗಿಲ್ಲ ಈ ಸೀಸನಿಂದ. ಹಾಗಾಗಿ ಆರ್ ಸಿ ಬಿ ಅವ್ರಿಗೆ ಇದೊಂದು ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ. ಯಾಕೆಂದರೆ ಮೊಮೆಂಟಮ್ನ ತೊಗೋಬೇಕು. ಯು ಪಿ ವಾರಿಯರ್ಸ್ಗಳು ಒಳ್ಳೆ ಮ್ಯಾಚ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು 4 ಪಾಯಿಂಟಲ್ಲೇನೋ ಇದ್ದಾರೆ. ಇನ್ನು 2 ಮ್ಯಾಚ್ ಇದೆ ಅವ್ರದ್ದು. 2 ಮ್ಯಾಚಲ್ಲಿ ಗೆದ್ಬಿಟ್ಟು ಅಟ್ಲೀಸ್ಟ್ ಪ್ಲೇ ಆಫ್ಸ್ಗಾರು ಎಂಟ್ರ್ ಆಗಮ್ಮ ಅಂತ ಯು ಪಿ ವಾರಿಯರ್ಸ್ ಕಾಯ್ತಾ ಇರ್ತಾರೆ. ಆದ್ದರಿಂದ ಆರ್ ಸಿ ಬಿ ಅವ್ರಿಗೆ ಮ್ಯಾಚ್ನ ಗೆದ್ಬಿಟ್ಟು ಫೈನಲ್ಗೆ ಹೋದರೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಮೊಮೆಂಟಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಆರ್ ಸಿ ಬಿ ಟಾಪ್ ಆರ್ಡರ್ ಸ್ವಲ್ಪ ಕ್ಲಿಕ್ ಆಗಿಬಿಟ್ಟು ನಾವು ಈ ಮ್ಯಾಚ್ನ ಡಾಮಿನೇಟ್ ಮಾಡ್ಕೊಂಡು ಗೆಲ್ಲಬೇಕು ಅಂತ ಹೇಳ್ತೀನಿ. ಯಾಕಂದರೆ ಫೈನಲ್ಗೆ ಹೋಗೋವಂಥ ಟೀಮು ಚೆನ್ನಾಗಿ ಸಾಲಿಡ್ ಆಗಿರಬೇಕಾಗುತ್ತೆ. 3 ಕನ್ಸಿಕ್ಯೂಟಿವ್ ಸೋತ್ಕೊಂಡು ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಫೈನಲಲ್ಲೂ ಹೇಳೋಕ್ಕಾಗೋದಿಲ್ಲ ಯಾರು ಗೆಲ್ತಾರೆ ಅಂತ. ಹಾಗಾಗಿ ಈ ಮ್ಯಾಚ್ನ ಗೆದ್ಕೊಂಡ್ರೆ ನಮಗೆ ಸಖತ್ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನ ಆರ್ ಸಿ ಬಿ ಗೆಲ್ತಾರೆ ಅನಿಸ್ತಾ ಇದೆ. ಈ ವಿಡಿಯೋನಲ್ಲಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.